ಹೋದ ವಿಡಿಯೋದಲ್ಲಿ ನಾವು ಕಲ್ತಿದ್ವಿ ಯಾವಾಗ ಒಂದು ವಿದ್ಯುತ್ ಹರಿಯುವ ತಂತಿಯನ್ನು ಕಾಂತಕ್ಷೇತ್ರದ ಒಳಗಡೆ ಇಡ್ತೀವೋ ಆ ಕಾಂತಕ್ಷೇತ್ರವು ಆ ತಂತಿಯ ಮೇಲೆ ಒಂದು ಬಲವನ್ನು ಪ್ರಯೋಗಿಸಿ ಅದನ್ನು ತಳ್ಳುತ್ತದೆ ಅಂತ. ಮತ್ತು ಈ ವಿಡಿಯೋದಲ್ಲಿ ನಾವು ಆ ತಂತಿಯ ಮೇಲೆ ಪ್ರಯೋಗವಾಗುವ ಬಲದ ದಿಕ್ಕು ಯಾವ ಕಡೆ ಇರುತ್ತದೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಸರಿ, ಇದನ್ನು ನಾವು ಹೇಗೆ ಮಾಡ್ಬೋದು? ತುಂಬ ಸಿಂಪಲ್. ಇದಕ್ಕಾಗಿ ನಮ್ಮ ಹಳೆಯ ಫ್ರೆಂಡ್ ನ್ಯೂಟನ್ನ ಮೂರನೇ ಚಲನೆಯ ನಿಯಮವನ್ನು ಬಳಸಿದರೆ ಸಾಕು. ನ್ಯೂಟನ್ನ ಮೂರನೇ ನಿಯಮ ಏನು ಹೇಳುತ್ತೆ? ಪ್ರತಿಯೊಂದು ಕ್ರಿಯೆಗೂ ಅಷ್ಟೇ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಅನ್ನೋದು ಇರುತ್ತೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ತಂತಿಯು ಕಾಂತಗಳ ಮೇಲೆ ಬಲವನ್ನು ಪ್ರಯೋಗಿಸಿ ಅದನ್ನು ತಳ್ತಾ ಇರೋದನ್ನು ನಾವು ಕ್ರಿಯೆ ಅಂತ ಕರೆದ್ರೆ, ಅದಕ್ಕೆ ಪ್ರತಿಯಾಗಿ ಕಾಂತಗಳು ತಂತಿಯ ಮೇಲೆ ಬಲವನ್ನು ಪ್ರಯೋಗಿಸಿ ತಳ್ಳುವುದನ್ನು ಪ್ರತಿಕ್ರಿಯೆ ಅಂತ ಕರೀಬೋದು. ಇಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬಲಗಳು ಯಾವಾಗಲೂ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರೋದ್ರಿಂದ ತಂತಿಯು ಕಾಂತಗಳನ್ನು ಯಾವ ದಿಕ್ಕಿನಲ್ಲಿ ತಳ್ಳುತ್ತದೆ ಅನ್ನೋದನ್ನು ನಾವು ಮೊದಲಿಗೆ ಪತ್ತೆ ಹಚ್ಚೋಣ. ಅದಕ್ಕೆ ಪಕ್ಕ ಉಲ್ಟಾ ದಿಕ್ಕಿನಲ್ಲಿ ಕಾಂತಗಳು ತಂತಿಯನ್ನು ತಳ್ಳುತ್ತದೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಮೊದಲಿಗೆ ಈ ತಂತಿಯು ಕಾಂತಗಳನ್ನು ಯಾವ ದಿಕ್ಕಿನಲ್ಲಿ ತಳ್ಳುತ್ತದೆ ಅಂತ ಪತ್ತೆ ಹಚ್ಚೋಣ. ಅದಕ್ಕಾಗಿ ನಾವು ಒಂದು ಸಿಂಪಲ್ ಪ್ರಶ್ನೆ ಕೇಳ್ಕೋಬೋದು. ಈ ತಂತಿ ಕಾಂತಗಳ ಮೇಲೆ ಬಲವನ್ನು ಹೇಗೆ ಪ್ರಯೋಗಿಸುತ್ತದೆ? ತುಂಬ ಸಿಂಪಲ್. ತಂತಿಯಲ್ಲಿ ಹರಿಯುವ ಕರೆಂಟ್ನಿಂದಾಗಿ ಅದು ತನ್ನದೇ ಆದ ಸ್ವಂತ ಕಾಂತಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಆ ಕಾಂತಕ್ಷೇತ್ರವೇ ಕಾಂತಗಳನ್ನು ತಳ್ಳುತ್ತದೆ. ಹಾಗಾಗಿ ಕನ್ಫ್ಯೂಷನ್ ಏನು ಬೇಡ. ನಾವೀಗ ಕಾಂತಗಳ ಕಾಂತಕ್ಷೇತ್ರವನ್ನು ಸ್ಕ್ರೀನಿಂದ ತೆಗೆದುಹಾಕಿ ಕೇವಲ ಈ ತಂತಿ ಸೃಷ್ಟಿ ಮಾಡುವ ಕಾಂತಕ್ಷೇತ್ರವನ್ನು ಕಡೆಗೆ ಗಮನ ಕೊಡೋಣ. ನಾವು ಮೊದಲೇ ನೋಡಿದ ಹಾಗೆ ವಿದ್ಯುತ್ ಹರಿಯುವ ತಂತಿಯು ತನ್ನ ಸುತ್ತಲೂ ಇರೋ ಕಾಂತಕ್ಷೇತ್ರವನ್ನು ವೃತ್ತಾಕಾರದಲ್ಲಿ ಸೃಷ್ಟಿ ಮಾಡುತ್ತೆ ಅಂತ, ಮತ್ತು ಅದರ ದಿಕ್ಕನ್ನು ನಮ್ಮ ಹಳೆಯ ಬಲಗೈ ಹೆಬ್ಬೆರಳ ನಿಯಮದಿಂದ ನಮಗೆ ತಿಳಿಯುತ್ತದೆ. ಈ ನಿಯಮದ ಪ್ರಕಾರ ನಮ್ಮ ಬಲಗೈ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಪ್ರತಿನಿಧಿಸಿದರೆ, ಉಳಿದ 4 ಸುತ್ತುಕೊಂಡಿರುವ 4 ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಕಾಂತಕ್ಷೇತ್ರವು ಹೀಗೆ ವೃತ್ತಾಕಾರದಲ್ಲಿ ಸುತ್ತುತ್ತದೆ. ಅದು ಜಸ್ಟ್ ಒಂದ್ಸರಿ ನೆನಪಿಸ್ಕೊಳ್ಳಿ. ಕಾಂತಕ್ಷೇತ್ರದ ದಿಕ್ಕು ಈ ಕಡೆ ಅಂದರೆ ಅದರ ನಿಜವಾದ ಅರ್ಥ ಏನು? ಇದರ ಅರ್ಥ ತುಂಬ ಸಿಂಪಲ್. ಒಂದು ವೇಳೆ ನಾನು ಇಲ್ಲೊಂದು ಪುಟ್ಟ ಕಾಂತವನ್ನು ತಂದಿಟ್ರೆ ಅದರ ಉತ್ತರ ಧ್ರುವವು ಬಲಗಡೆಗೆ ಬಲವನ್ನು ಅನುಭವಿಸುತ್ತೆ, ಅಂದರೆ ಬಲಗಡೆಗೆ ತಳ್ಳುತ್ತದೆ ಅಂತ. ಅದೇ ನಾನು ಇಲ್ಲಿ ಪುಟ್ಟ ಕಾಂತವನ್ನು ತಂದಿಟ್ರೆ ಅದರ ಉತ್ತರ ಧ್ರುವವು ಎಡಗಡೆಗೆ ಬಲವನ್ನು ಅನುಭವಿಸುತ್ತದೆ. ಸೊ ಹಾಗಾದರೆ ಒಂದು ಜಾಗದಲ್ಲಿರೋ ಕಾಂತಕ್ಷೇತ್ರದ ದಿಕ್ಕು ನಮ್ಗೆ ಏನಂತ ತಿಳಿಸುತ್ತೆ ಅಂದರೆ, ಅಲ್ಲಿ ನಾವು ಯಾವುದೇ ಕಾಂತವನ್ನು ಇಟ್ಟರೂ ಅದರ ಉತ್ತರ ಧ್ರುವವು ಯಾವ ದಿಕ್ಕಿನಲ್ಲಿ ಬಲವನ್ನು ಅನುಭವಿಸುತ್ತದೆ ಅಥವಾ ಯಾವ ಕಡೆ ತಳ್ಳುತ್ತದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಈ ವಿಷಯವನ್ನು ತಲೆಯಲ್ಲಿಟ್ಕೊಂಡು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ದೊಡ್ಡ ಕಾಂತದ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಮಧ್ಯೆ ಯಾವ ದಿಕ್ಕಿನಲ್ಲಿ ಬಲವನ್ನು ಅನುಭವಿಸುತ್ತದೆ ಅಂತ ನೀವೇ ಹೇಳ್ತೀರಾ? ಬನ್ನಿ, ನೀವೇ ಇದನ್ನ ಒಮ್ಮೆ ಯೋಚನೆ ಮಾಡಿ ಪತ್ತೆ ಹಚ್ಚಿ ಟ್ರೈ ಮಾಡಿ. ಆಮೇಲೆ ನಾವಿಬ್ಬರೂ ಸೇರಿ ಇದನ್ನು ಸಾಲ್ವ್ ಮಾಡೋಣ. ಬನ್ನಿ, ಈಗ ನಾವಿಬ್ಬರೂ ಸೇರಿ ಸಾಲ್ವ್ ಮಾಡೋಣ. ಈ ಕಾಂತದ ಉತ್ತರ ಧ್ರುವದ ಮೇಲಿರೋ ಬಲದ ದಿಕ್ಕನ್ನು ಪತ್ತೆ ಹಚ್ಚಲು ನಾವು ಮೊದಲು ಆ ಜಾಗದಲ್ಲಿ ಇರೋ ಕಾಂತಕ್ಷೇತ್ರದ ಕಡೆಗೆ ಮಾತ್ರ ಗಮನ ಕೊಡೋಣ. ನೀವಿಲ್ಲಿ ಗಮನಿಸಿದ್ರೆ ಈ ಕಾಂತಕ್ಷೇತ್ರದ ಬಾಣದ ಗುರುತು ಏನಿದೆಯೋ ಅದು ಸ್ಕ್ರೀನಿಂದ ಹೊರಗಡೆಗೆ ಬರ್ತಾ ಇರೋದನ್ನು ಕಾಣ್ಬೋದು ಅಲ್ವಾ? ಇದರ ಅರ್ಥ ಆ ಜಾಗದಲ್ಲಿರೋ ಕಾಂತಕ್ಷೇತ್ರ ಹೊರಮುಖವಾಗಿ ಇದೆ. ಸೊ ನಿಯಮದ ಪ್ರಕಾರ ಇಲ್ಲಿ ಉತ್ತರ ಧ್ರುವವನ್ನು ಇಟ್ಟರೂ ಅದು ಹೊರಗಡೆಗೆ ತಳ್ಳುತ್ತದೆ. ನಾವಿಲ್ಲಿ ಉತ್ತರ ಧ್ರುವವನ್ನು ಇಟ್ಟಿರೋದ್ರಿಂದ ಈ ನಾರ್ತ್ ಪೋಲ್ ಸ್ಕ್ರೀನ್ನಿಂದ ಹೊರಗಡೆ ಬರುವ ಹಾಗೆ ಬಲವನ್ನು ಅನುಭವಿಸುತ್ತೆ. ಇದು ಈ ಕಡೆಗೆ, ಅಂದರೆ ಅದು ಈ ದಿಕ್ಕಿನಲ್ಲಿ ಮೂವ್ ಆಗುತ್ತೆ. ಸರಿ, ಹಾಗಾದರೆ ಈ ಕಡೆ ಇರೋ ದಕ್ಷಿಣ ಧ್ರುವದ ಕತೆ ಏನಾಗ್ಬೋದು? ಒಂದು ವೇಳೆ ನೀವು ಇದನ್ನು ಇನ್ನೂ ಯೋಚನೆ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಒಂದ್ಸಲಿ ಯೋಚನೆ ಮಾಡಿ ನೋಡಿ. ಓಕೆ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿರೋದು ಬಾಣದ ಗುರುತನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಸ್ಕ್ರೀನ್ನ ಒಳಗಡೆಗೆ ಹೋಗ್ತಾ ಇದೆ. ಇದನ್ನು ಸ್ವಲ್ಪ 3D ಸ್ಟ್ರಕ್ಚರಲ್ಲಿ ಬರೋದ್ರಿಂದ ಇದನ್ನು ನೋಡಿ. ಇಲ್ಲಿ ಕಾಂತಕ್ಷೇತ್ರವು ಸ್ಕ್ರೀನ್ನ ಒಳಗಡೆಗೆ ಹೋಗಿ ತಂತಿಯ ಹಿಂಭಾಗದಿಂದ ಸುತ್ತಿ ಮತ್ತೆ ಸ್ಕ್ರೀನಿಂದ ಹೊರಗಡೆ ಬಂದು ತಂತಿಯ ಮುಂಭಾಗದಲ್ಲಿ ವೃತ್ತಾಕಾರದಲ್ಲಿ ಸುತ್ತುತ್ತಿದೆ. ಹಾಗಾಗಿ ಇಲ್ಲಿ ಬಾಣದ ಗುರುತನ್ನೋದು ಸ್ಕ್ರೀನ್ನ ಒಳಗಡೆ ಹೋಗುತ್ತಿರೋದ್ರಿಂದ ಒಂದು ವೇಳೆ ಇಲ್ಲಿ ಉತ್ತರ ಧ್ರುವ ಇದ್ದರೆ ಅದು ಸ್ಕ್ರೀನ್ನ ಒಳಗಡೆಗೆ ಹೋಗ್ತಾ ಇತ್ತು. ಆದರೆ ನಮ್ಮ ಹತ್ರ ಇಲ್ಲಿರೋದು ದಕ್ಷಿಣ ಧ್ರುವ. ದಕ್ಷಿಣ ಧ್ರುವವು ಯಾವಾಗಲೂ ಉತ್ತರ ಧ್ರುವಕ್ಕೆ ಪೂರ್ತಿಯಾಗಿ ಉಲ್ಟಾ ಆಗಿ ವರ್ತಿಸೋದ್ರಿಂದ ಒಂದು ವೇಳೆ ನಾರ್ತ್ ಪೋಲ್ ಸ್ಕ್ರೀನಿಂದ ಒಳಗಡೆಗೆ ಬಲವನ್ನು ಅನುಭವಿಸಿದರೆ ಈ ಸೌತ್ ಪೋಲ್ ಅದಕ್ಕೆ ಪೂರ್ತಿಯಾಗಿ ಆಪೋಸಿಟ್ ಆಗಿ, ಅಂದರೆ ಸ್ಕ್ರೀನಿಂದ ಹೊರಗಡೆಗೆ ಬಲವನ್ನು ಅನುಭವಿಸುತ್ತೆ. ಹಾಗಾದರೆ ಇದರ ಅರ್ಥ ಈ ಕಾಂತದ ಎರಡೂ ಧ್ರುವಗಳು ಸ್ಕ್ರೀನಿಂದ ಹೊರಗಡೆಗೆ ಬರುವಂಥ ಬಲವನ್ನು ಅನುಭವಿಸುತ್ತದೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಒಂದು ದೊಡ್ಡ ಕುದುರೆಯ ಲಾಳದ ಕಾಂತದ ಆಗಿರುವುದರಿಂದ
ಇಡೀ ಕಾಂತವೇ ಸ್ಕ್ರೀನ್ನಿಂದ ಹೊರಗಡೆ ಬರುವ ಹಾಗೆ ಬಲವನ್ನು ಅನುಭವಿಸುತ್ತೆ. ಇದರಿಂದ ನಮಗೆ ಸಿಕ್ಕ ರಿಸಲ್ಟ್ ಏನಪ್ಪಾ ಅಂತ ಹೇಳಿದರೆ, ತಂತಿಯು ಇಡೀ ಕಾಂತಗಳನ್ನು ಸ್ಕ್ರೀನ್ನಿಂದ ಹೊರಗಡೆಗೆ ತಳ್ಳುತ್ತಿದೆ ಅಂತ. ಹಾಗಾಗಿ ನ್ಯೂಟನ್ನ ನಿಯಮದ ಪ್ರಕಾರ ಒಂದು ವೇಳೆ ತಂತಿಯು ಕಾಂತಗಳನ್ನು ಸ್ಕ್ರೀನ್ನಿಂದ ಹೊರಗಡೆ ತಳ್ಳುತ್ತಿದ್ರೆ, ಅದಕ್ಕೆ ಪಕ್ಕಾ ಆಪೋಸಿಟ್ ಆಗಿ ಆ ಕಾಂತವು ತಂತಿಯನ್ನು ಸ್ಕ್ರೀನ್ನ ಒಳಕ್ಕೆ ತಳ್ಳುತ್ತಿರುತ್ತೆ. ಈ ತಂತಿಯ ಮೇಲೆ ಪ್ರಯೋಗವಾಗುವ ಬಲದ ದಿಕ್ಕು ಸ್ಕ್ರೀನ್ನಿಂದ ಒಳಗಡೆಗೆ ಇರುತ್ತೆ ಅಂತ. ಇದನ್ನು 2D ಸ್ಕ್ರೀನ್ ಮೇಲೆ ತೋರಿಸೋದು ಸ್ವಲ್ಪ ಕಷ್ಟ, ಆದರೆ ಸ್ವಲ್ಪ ಇದನ್ನ ಇಮ್ಯಾಜಿನ್ ಮಾಡಿ. ಸೊ ಒಂದು ಕಾಂತ ಕ್ಷೇತ್ರದಲ್ಲಿ ಇಟ್ಟಿರುವ ವಿದ್ಯುತ್ ಹರಿಯುವ ತಂತಿಯ ಮೇಲಿರೋ ಬಲದ ದಿಕ್ಕನ್ನು ನಾವು ಈ ರೀತಿ ಪತ್ತೆ ಹಚ್ಬೋದು. ಆದರೆ ನೀವು ಖಂಡಿತ ನನ್ನ ಮಾತನ್ನು ಒಪ್ತೀರಾ ಅನಿಸುತ್ತೆ, ಇದು ಸಿಕ್ಕಾಪಟ್ಟೆ ಕಷ್ಟದ ಮತ್ತು ಉದ್ದದ ಮೆಥಡ್ ಅಲ್ವಾ. ಮೊದಲಿಗೆ ತಂತಿ ಸೃಷ್ಟಿ ಮಾಡಿರೋ ಕಾಂತಕ್ಷೇತ್ರದ ದಿಕ್ಕು ಪತ್ತೆ ಹಚ್ಚಬೇಕು, ಆಮೇಲೆ ಅದು ಕಾಂತದ ಮೇಲೆ ಹಾಕೋ ಫೋರ್ಸ್ನ ನೋಡಬೇಕು, ಆಮೇಲೆ ನ್ಯೂಟನ್ನ 3ನೇ ನಿಯಮ ಬಳಸಿ ಉಲ್ಟಾ ಮಾಡಬೇಕು. ಅಬ್ಬಾ, ಇದೊಂದು ತುಂಬ ಜಾಸ್ತಿ ಕೆಲಸ ಇದೆ ಇದರಲ್ಲಿ. ಹಾಗಾದರೆ ಇದಕ್ಕೇನಾದರೂ ಶಾರ್ಟ್ಕಟ್ ಇದೆಯಾ? ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ನಮ್ಮ ಹಳೆಯ ಒರಿಜಿನಲ್ ಚಿತ್ರಕ್ಕೆ ಇದನ್ನು ವಾಪಸ್ ತಗೊಂಡು ಹೋದರೆ, ಒಂದು ವೇಳೆ ಕಾಂತಕ್ಷೇತ್ರದ ದಿಕ್ಕು ಅನ್ನೋದು ಬಲಗಡೆ ಇದ್ದು ವಿದ್ಯುತ್ ಶಕ್ತಿಯ ದಿಕ್ಕು ಮೇಲ್ಗಡೆ ಇದ್ದರೆ, ಆ ತಂತಿಯ ಮೇಲೆ ಪ್ರಯೋಗವಾಗುವ ಬಲವು ಸ್ಕ್ರೀನ್ನ ಒಳಗಡೆಗೆ ಇರುತ್ತದೆ ಅನ್ನೋದನ್ನು ನಾವು ಇಷ್ಟೊಂದು ಕಷ್ಟಪಟ್ಟು ಕಲ್ತ್ವಿ ಅಲ್ವಾ. ಇಷ್ಟೆಲ್ಲ ಕಷ್ಟಪಡದೆ ಒಂದು ಜಸ್ಟ್ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಒಂದು ಮಸ್ತ್ ಶಾರ್ಟ್ಕಟ್ ಇದೆ. ಫ್ಯೂಚರ್ನಲ್ಲಿ ಎಕ್ಸಾಮ್ನಲ್ಲಿ ಬರೋ ಪ್ರಾಬ್ಲಮ್ ಅಥವಾ ಪ್ರಶ್ನೆಗಳನ್ನು ಇಷ್ಟೊಂದು ಉದ್ದವಾಗಿ ಡಿರೈವ್ ಮಾಡದೆ ತುಂಬ ಸಿಂಪಲ್ ಆಗಿ ಸಾಲ್ವ್ ಮಾಡಲು ಒಂದು ಮಸ್ತ್ ಶಾರ್ಟ್ಕಟ್ ಇದೆ. ಅದನ್ನು ನಾವು ಫ್ಲೆಮಿಂಗ್ನ ಎಡಗೈ ನಿಯಮ ಅಂತ ಕರಿತೀವಿ. ಸರಿ, ಈ ಫ್ಲೆಮಿಂಗ್ನ ಎಡಗೈ ನಿಯಮ ಏನು ಹೇಳುತ್ತೆ ಅಂದರೆ, ನಿಮ್ಮ ಎಡಗೈಯನ್ನು ಹೀಗೆ ಮುಂಭಾಗಕ್ಕೆ ತರಬೇಕು, ಆಮೇಲೆ ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಈ ರೀತಿ ಚಾಚಬೇಕು, ಒಂದಕ್ಕೊಂದು ಲಂಬವಾಗಿರಬೇಕು. ಇಲ್ಲಿ ನೋಡಿ, ಈ 2 ಬೆರಳು 90 ಡಿಗ್ರಿ ಇದೆ, ಮತ್ತು ಈ 2 ಬೆರಳು 90 ಡಿಗ್ರಿ ಇದೆ, ಮತ್ತು ಈ 2 ಬೆರಳನ್ನ ನೋಡಿದ್ರೆ ಇದು ಕೂಡ 90 ಡಿಗ್ರಿಯಲ್ಲೇ ಇರಬೇಕು. ನಾವು ಈ ರೀತಿ ನಮ್ಮ ಕೈ ಬೆರಳುಗಳನ್ನು ಜೋಡಿಸಿದಾಗ ನಮ್ಮ ಮಧ್ಯದ ಬೆರಳೇನಿದೆಯೋ ಅದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತದೆ, ಮತ್ತು ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ, ಮತ್ತು ನಮ್ಮ ಹೆಬ್ಬೆರಳೇನಿದೆಯೋ ಅದು ವಿದ್ಯುತ್ ಹರಿಯುವ ತಂತಿಯ ಮೇಲೆ ಪ್ರಯೋಗವಾಗುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಓಕೆ, ಹಾಗಾದರೆ ಹೆಬ್ಬೆರಳು ಬಲ, ತೋರ್ಬೆರಳು ಕಾಂತಕ್ಷೇತ್ರ ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ. ಇವುಗಳನ್ನು ನಾವು ಬಲ ಅಂದರೆ ಫೋರ್ಸ್ ಅಂತ ಕರಿತೀವಿ, ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಕಾಂತಕ್ಷೇತ್ರ, ಮತ್ತು ಮಧ್ಯದ ಬೆರಳೇನಿದೆಯೋ ಅದು ವಿದ್ಯುತ್ ಪ್ರವಾಹದ ದಿಕ್ಕು, FBI ಅಂತ ಗುರುತಿಸ್ತೀವಿ. ಬನ್ನಿ ಈ ಟ್ರಿಕ್ ನಮ್ಮ ಉದಾಹರಣೆಗೆ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡೋಣ. ನಮ್ಮ ಈ ಎಕ್ಸಾಂಪಲ್ನಲ್ಲಿ ಕಾಂತಕ್ಷೇತ್ರವು ಬಲಗಡೆಗೆ ಇದೆ. ಸೊ ನಮ್ಮ FBIನ 2ನೇ ಬೆರಳು ತೋರ್ಬೆರಳು ಬಲಗಡೆಗೆ ಇರಬೇಕು, ಮತ್ತು ನಮ್ಮ ಕರೆಂಟು ಮಧ್ಯದ ಬೆರಳು ಐ ಮೇಲ್ಗಡೆಗೆ ಹೋಗಬೇಕು. ಇಲ್ಲಿ ನೋಡಿ, ಈ ಥರ ಕರೆಂಟ್ ಬೆರಳು ಮೇಲಕ್ಕೆ ಹೋಗ್ತಾ ಇದೆ. ಈಗ ಜಸ್ಟ್ ನಿಮ್ಮ ಹೆಬ್ಬೆರಳನ್ನು ಗಮನಿಸಿದ್ರೆ ಅದು ಪಕ್ಕಾ ಸ್ಕ್ರೀನ್ನ ಒಳಗಡೆಗೆ ಪಾಯಿಂಟ್ ಮಾಡ್ತಾ ಇದೆ ಅಲ್ವಾ, ಅಂದರೆ ಬಲವು ಸ್ಕ್ರೀನ್ನ ಒಳಗಡೆಗೆ ಇದೆ ಅಂತ. ವಾವ್, ನ್ಯೂಟನ್ನ 3ನೇ ನಿಯಮ ಬಳಸಿ ಇಷ್ಟೊಂದು ಕಷ್ಟಪಟ್ಟು ಏನನ್ನು ಪತ್ತೆ ಹಚ್ತಿದ್ವೋ ಅದನ್ನು ಈ ಫ್ಲೆಮಿಂಗ್ನ ಎಡಗೈನ ನಿಯಮ ಜಸ್ಟ್ ಕೆಲವೇ ಸೆಕೆಂಡ್ಗಳಲ್ಲಿ ನಮಗೆ ಉತ್ತರ ಕೊಡುತ್ತೆ. ಸರಿ, ಬನ್ನಿ ಇದನ್ನು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಇನ್ನೊಂದು ಉದಾಹರಣೆ ನೋಡೋಣ. ಈ ಎಕ್ಸಾಂಪಲ್ನಲ್ಲಿ ನಿಮಗೆ ಕಾಂತಕ್ಷೇತ್ರವು ಸ್ಕ್ರೀನ್ನಿಂದ ನೇರವಾಗಿ ಹೊರಗಡೆಗೆ ಬರ್ತಾ ಇದೆ. ಚಿತ್ರದಲ್ಲಿ ಇದು ಇಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಕಾಂತಕ್ಷೇತ್ರ ನಿಮ್ಮ ಕಡೆಗೆ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ವಿದ್ಯುತ್ ಪ್ರವಾಹ ಅನ್ನೋದು ಬಲಗಡೆಗೆ ಹೋಗ್ತಾ ಇದೆ. ಹಾಗಾದರೆ ಈ ತಂತಿಯ ಮೇಲೆ ಕೆಲಸ ಮಾಡುವ ಬಲದ ದಿಕ್ಕು ಯಾವ ಕಡೆ ಇದೆ ಅಂತ ಪತ್ತೆ ಹಚ್ಚಕ್ಕೆ ನಾವು ಎಡಗೈ ನಿಯಮವನ್ನು ಬಳಸ್ಬೋದು. ವಿಡಿಯೋನ ಪಾಸ್ ಮಾಡಿ ಇದು ಯಾವ ದಿಕ್ಕಲ್ಲಿದೆ ಅಂತ ಯೋಚನೆ ಮಾಡಿ. ಓಕೆ, ಬನ್ನಿ ಈಗ ನಾವಿಬ್ಬರೂ ಸೇರಿ ಇದನ್ನು ಸಾಲ್ವ್ ಮಾಡೋಣ. ಈ ರೀತಿ ಎಡಗಡೆ ಕೈನ ಮುಂದೆ ತಗೊಬಂದು FBI ಅಂತ ಗುರ್ಸೋಣ. F ಅಂದರೆ ಫೋರ್ಸ್ ಬಲ, B ಅಂದರೆ ಕಾಂತಕ್ಷೇತ್ರ, ಮತ್ತು I ಅಂದರೆ ವಿದ್ಯುತ್ ಪ್ರವಾಹ. ಈ ಉದಾಹರಣೆಯಲ್ಲಿ ಕಾಂತಕ್ಷೇತ್ರ ಅನ್ನೋದು ಅಂದರೆ ನಿಮ್ಮ ತೋರ್ಬೆರಳು ಅನ್ನೋದು ನಿಮ್ಮ ಕಡೆಗೆ ಇರಬೇಕು, ಹೊರಗಡೆಗೆ ಬರ್ತಾ ಇರಬೇಕು, ಮತ್ತು ವಿದ್ಯುತ್ ಶಕ್ತಿ ಏನಿದೆಯೋ ಅದು ಬಲಗಡೆಗೆ ಇರೋದ್ರಿಂದ ಮಧ್ಯದ ಬೆರಳನ್ನು ಹೀಗೆ ರೈಟ್ ಸೈಡ್ಗೆ ಇಟ್ಕೋಬೇಕು. ಇಲ್ಲಿ ನೋಡಿ, ನನ್ನ ಕೈನ ತಿರುಗಿಸೋದು ಸ್ವಲ್ಪ ಕಷ್ಟ, ಆದರೆ ಇಲ್ಲಿ ನೋಡಿ, ಈ ಹೆಬ್ಬೆರಳೇನಿದೆಯೋ ಅದು ಕೆಳಮುಖವಾಗಿ ಪಾಯಿಂಟ್ ಮಾಡ್ತಾ ಇದೆ, ಅಂದರೆ ಇದು ಪಕ್ಕ ಕೆಳಗಡೆನೆ ತೋರಿಸ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ, ಹೆಬ್ಬೆರಳು ಕೆಳಗಡೆ ತೋರಿಸ್ತಾ ಇದೆ. ಆದ್ದರಿಂದ ನಮ್ಗೆ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಈ ತಂತಿಯ ಮೇಲೆ ಪ್ರಯೋಗವಾಗುತ್ತಿರೋ ಬಲದ ದಿಕ್ಕೇನಿದೆಯೋ ಅದು ಪೂರ್ತಿಯಾಗಿ ಕೆಳಮುಖವಾಗಿದೆ. ಹಾಗಾದರೆ ನಿಮ್ಗೇನಾದರೂ ಈ ರೀತಿ ಪ್ರಶ್ನೆ ಏನಾದರೂ ನಿಮ್ಮ ಮೈಂಡಲ್ಲಿ ಓಡ್ತಾ ಇರ್ಬೋದಾ? ಒಂದು ವೇಳೆ ಈ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಪ್ರವಾಹ ಏನಿದೆಯೋ ಅದು ಒಂದಕ್ಕೊಂದು ಲಂಬವಾಗಿ ಇಲ್ದಿದ್ರೆ ಏನಾಗೋದು ಅಂತ?
ಉದಾಹರಣೆಗೆ ಈ ಎಕ್ಸಾಂಪಲ್ ಥರ ಲಂಬವಾಗಿ ಇಲ್ದಿದ್ರೆ ಏನಾಗೋದು, ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಪ್ರವಾಹದ ನಡುವೆ ಬೇರೆ ಯಾವುದಾದ್ರೂ ಆ್ಯಂಗಲ್ಸ್ ಇದ್ದರೆ, ಕೋನ ಇದ್ದರೆ ಏನಾಗ್ಬೋದು ಅಂತ. ನಿಜ ಹೇಳಬೇಕಂದ್ರೆ ಇದರಿಂದ ಬಲದ ದಿಕ್ಕು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಪ್ರವಾಹದ ನಡುವೆ ಯಾವುದೇ ಕೋನ ಇದ್ದರೂ ಸಹ ಬಲದ ದಿಕ್ಕು ಮಾತ್ರ ಹಾಗೆ ಇರುತ್ತೆ. ಆದ್ದರಿಂದ ಅವು 90 ಡಿಗ್ರಿ ಕೋನ ಇಲ್ಲದಿದ್ರೂ ಕೂಡ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ನಾವು ಬಳಸ್ಬೋದು. ಆದರೆ ನೆನ್ಪಿಡಿ, ಬಲವು ಯಾವಾಗಲೂ ಈ ಎರಡೂ ಬೆರಳುಗಳಿಗೆ ಲಂಬವಾಗಿಯೇ ಇರುತ್ತದೆ. ಆದರೆ ಈ ಎರಡೂ ಬೆರಳುಗಳು ಒಂದಕ್ಕೊಂದು ಲಂಬವಾಗಿರಬೇಕು ಅಂತ ನಿಯಮವಿಲ್ಲ, ಯಾಕಂದರೆ ಅದು ನಮ್ಮ ಇಷ್ಟ. ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರ ಯಾವಾಗ ಬೇಕಾದ್ರೂ ಯಾವ ಕೋನದಲ್ಲಿ ಬೇಕಾದರೂ ಬದಲಾಯಿಸ್ಬೋದು. ಆದರೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಮೋಸ್ಟ್ ಆಫ್ ದ ಕೇಸಸಲ್ಲಿ ಇದನ್ನು ಒಂದನ್ನೊಂದು ಲಂಬವಾಗೇ ಇಟ್ಟಿರ್ತೀವಿ. ಆದರೆ ಅದನ್ನು ಇಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಫೈನಲ್ ಆಗಿ ಹೇಳಬೇಕಂತ ಹೇಳಿದರೆ, ಬಲದ ದಿಕ್ಕನ್ನು ಪತ್ತೆ ಹಚ್ಚಲು ನಮಗೆ 2 ದಾರಿಗಳಿವೆ. ಒಂದು ನ್ಯೂಟನ್ನ 3ನೇ ಚಲನೆಯ ನಿಯಮವನ್ನು ಬಳಸ್ಕೊಂಡು, ಅಥವಾ ನಮ್ಮ ಸೂಪರ್ ಶಾರ್ಟ್ಕಟ್ ಆದ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಬಳಸ್ಕೊಂಡು. ಈ ನಿಯಮದ ಪ್ರಕಾರ ನಮ್ಮ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಹೆಬ್ಬೆರಳು ಆ ತಂತಿಯ ಮೇಲೆ ಕೆಲಸ ಮಾಡೋ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ? FBI